ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿಗೆ ಚೆಕ್ಮೇಟ್ ಅನ್ನ ಇಟ್ರ ಸಿಎಂ ಅಂಡ್ ಟೀಮ್. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಗೌಪ್ಯ ಸಭೆ. ಡಿಸಿಎಂ ಡಿಕೆಶಿಗೆ ಚೆಕ್ಮೇಟ್ ಅನ್ನ ಇಟ್ರ ಸಿಎಂ ಅಂಡ್ ಟೀಮ್ ಅನ್ನುವಂತಹ ಪ್ರಶ್ನೆ ಕಾಣಿಸ್ತಾ ಇದೆ. 45 ನಿಮಿಷ ಚರ್ಚೆ ಕುತೂಹಲವನ್ನ ಕೆರಳಿಸಿದೆ ಈ ಮೀಟಿಂಗ್. ಹೈಕಮಾಂಡ್ಗೆ ಸಂದೇಶವೋ ಮನವಿಯೋ? ಪವರ್ ಫೈಟ್ ಮಧ್ಯೆ ಕೈನಲ್ಲಿ ವಿಂಚಿಂಗ್ ಸಂಚಲನ. ಸಿಎಂಗೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹ್ಮದ್ ಸಾಥನ ಕೊಟ್ಟರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ನಿಲ್ಲದ ಚರ್ಚೆ. ನಾಯಕತ್ವ ಕಿತ್ತಾಟ ಮಧ್ಯೆ ಹೈಕಮಾಂಡ್ ಜತೆ ಮಾತುಕತೆಯನ್ನ ನಡೆಸಿದ್ದಾರೆ. ಖರ್ಗೆ ಜತೆ ಬರೋಬ್ಬರಿ 45 ನಿಮಿಷಗಳ ಕಾಲ ಮಾತುಕತೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್. ಡಿಕೆಶಿ ಮಾತ್ರವಲ್ಲ, ಆಪ್ತರಿಂದ ದಿನಕ್ಕೊಂದು ಹೇಳಿಕೆ ಬರ್ತಾ ಇದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಡಿಕೆ ಆಪ್ತರಿಂದ ಡೆಡ್ ಲೈನ್. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಮಾತುಕತೆ. ರಾಜ್ಯ ರಾಜಕೀಯದ ಬಗ್ಗೆ ಖರ್ಗೆಗೆ ಮಾಹಿತಿಯನ್ನ ನೀಡಿದ ಸಿಎಂ. ಡಿಕೆಶಿ ಬಗ್ಗೆ ನೀವು ಯೋಚಿಸಬೇಡಿ, ನಿಮ್ಮ ಕೆಲಸ ಮಾಡಿ. ನಾನು ದೆಹಲಿಯಿಂದಲೇ ಎಲ್ಲದಕ್ಕೂ ತೆರೆ ಎಳೆಯುತ್ತೇನೆ. ಸಿಎಂ ಅಂಡ್ ಟೀಮ್ಗೆ ಹೇಳಿ ಕಳಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಟೀಮ್ ಸಿದ್ದರಾಮಯ್ಯ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿಗೆ ಚೆಕ್ಮೇಟ್ ಅನ್ನ ಇಟ್ರ ಸಿಎಂ ಅಂಡ್ ಟೀಮ್ ಅನ್ನುವಂಥದ್ದು. ಯಾಕಂದ್ರೆ 45 ನಿಮಿಷ ಚರ್ಚೆ ಆಗುತ್ತೆ. ಈ ಚರ್ಚೆ ಕುತೂಹಲವನ್ನ ಕೆರಳಿಸಿದೆ. ಹೈಕಮಾಂಡ್ಗೆ ಸಂದೇಶ ಕೊಡ್ತಾ ಇದ್ದಾರಾ ಅಥವಾ ಮನವಿಯನ್ನ ಮಾಡ್ತಾ ಇದ್ದಾರಾ? ಪವರ್ ಫೈಟ್ ಮಧ್ಯೆ ಕೈನಲ್ಲಿ ಮಿಂಚಿನ ಸಂಚಲನ ಇದು. ಸಿಎಂಗೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹ್ಮದ್ ಸಾಥನ್ನ ಕೊಟ್ಟರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆಗಳು ನಿಲ್ತಾ ಇಲ್ಲ. ನಾಯಕತ್ವ ಕಿತ್ತಾಟ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ. ಖರ್ಗೆ ಜೊತೆ ಬರೋಬ್ಬರಿ 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ರು? ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಒಂದು ಕಡೆ. ಡಿಕೆಶಿ ಮಾತ್ರವಲ್ಲ, ಆಪ್ತರಿಂದನೂ ಕೂಡ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಸಿಎಂ ಪಟ್ಟಕ್ಕಾಗಿ ಕನಸನ್ನ ಕಟ್ಕೊಂಡು ಅದಕ್ಕಾಗಿ ಸತತವಾಗಿ ಪ್ರಯತ್ನವನ್ನ ಮಾಡ್ಕೊಂಡಿದ್ರೆ, ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ ಮೀಟಿಂಗ್ 45 ನಿಮಿಷಗಳವರೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅಂತ ಅಂದ್ರೆ ಏನೆಲ್ಲ ಮಾತುಕತೆ ಆಯ್ತು ಅನ್ನುವಂಥದ್ದು. ಆದ್ರೆ ಖರ್ಗೆ ಹೇಳಿದ್ರು, ನೀವೇನು ಯೋಚನೆ, ಡಿಕೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ದೆಹಲಿಯಿಂದ ಹೈಕಮಾಂಡಿಂದ ಅಲ್ಲಿ ಏನು ಹೇಳಿಸ್ಬೇಕು ನಾನು ಮಾತನಾಡಿಸ್ತೀನಿ ಅನ್ನುವಂಥದ್ದು. ಒಂದ್ ಕಡೆ ಇಲ್ಲಿ ಅನ್ಸುತ್ತೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಪಕ್ಷ ನಿಷ್ಠೆ ಏನಿದೆ, ಕರ್ತವ್ಯ ನಿಷ್ಠೆ ಏನಿದೆ, ಪಕ್ಷಕ್ಕಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆ ಪಕ್ಷ ನಿಷ್ಠೆಯನ್ನ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಒಂದ್ ಕಡೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಸಿಎಂ ಕುರ್ಚಿ ಕಾದಾಟದ ನಡುವೆ ಈ ಖರ್ಗೆ ಮತ್ತು ಸಿಎಂ ಅವರ ಮೀಟಿಂಗ್ ಏನಿದೆ, ಇದು ಒಂದ್ ರೀತಿಯಾಗಿ ಬಹಳಷ್ಟು ಕುತೂಹಲ, ಇನ್ನು ಅದ್ರ ಜೊತೆಗೆ ಬಹಳಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಸಿದ್ದರಾಮಯ್ಯ ಕಾದಿದ್ದು ಹೊಡಿತಾರೆ ಅನ್ನುವಂತಹದ್ದು ಇದೇ ಕಾರಣಕ್ಕೆ ಅನೇಕ ಉದಾಹರಣೆಗಳು ಇದೆ. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಉದಾಹರಣೆ. ಯಾಕಂದ್ರೆ ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಪದೇ ಪದೇ ಭೇಟಿ ಆಗ್ತಾ ಇರುವಂತಹ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿಯಾಗಿ 45 ನಿಮಿಷಗಳ ಕಾಲ ಮಾತುಕತೆ ನಡೆಸಿರುವಂತಹದ್ದು ಎಲ್ಲೋ ಒಂದ್ ಕಡೆ ನಾಯಕತ್ವ ವಿಚಾರವಾಗಿ ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ. ನಾಯಕತ್ವ ವಿಚಾರವಾಗಿ ಇಷ್ಟು ದಿನ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಶ್ರಮದ ಕುರಿತಂತೆ ಮಾತುಕತೆಯನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿಯವರೆಗೂ ಸುಮ್ಮನಿದ್ದಂತಹ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿರುವಂತಹದ್ದು ಯಾವ ಕಾರಣಕ್ಕೆ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಆದ್ರೆ ನಾಯಕತ್ವ ವಿಚಾರವಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಗೊಂದಲ ಬೇಡ, ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಎಲ್ಲವನ್ನು ಇತ್ಯರ್ಥ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿದಂತಹ ಹೈಕಮಾಂಡ್ ನಾಯಕರು ಇದೀಗ ಇದ್ದಕ್ಕಿದ್ದಾಗಿ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿರುವಂತಹದ್ದಕ್ಕೆ ಯಾಕೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ. ಆದ್ರೆ ಅವರ ಈ ಒಂದು ಭೇಟಿ ಡಿಕೆ ಟೀಮ್ಗೆ ಒಂದ್ ರೀತಿಯಾದಂತಹ ಟೆನ್ಷನ್ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವನಿತಾ. ರಾಜಕೀಯವಾಗಿ ಚೆಕ್ಮೇಟ್ ಇಡುವಂತಹ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಏನು ಕಮ್ಮಿ ಇಲ್ಲ. ಬಟ್ ಆದರೆ ಡಿ ಕೆ ಶಿವಕುಮಾರ್ ಅವರು ಚೆಕ್ಮೇಟ್ ಇಡೋದ್ರಲ್ಲಿ ತುಂಬಾ ಪರಿಣಿತರು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಸಹಿತ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅಂದ್ರೆ ಕಾದು ಹೊಡಿತಾ ಇದ್ದಾರೆ ಅಂತ ಈಗ ನಮ್ಮ ಪ್ರತಿನಿಧಿ ಹೇಳ್ತಾರೆ. ಕಾದು ಹೊಡೆಯುವಂತಹ ಕೆಲಸವನ್ನೇ ಮಾಡ್ತಾ ಇದ್ದಾರೆ
ಸಿಎಂ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಆದರೆ ಇಲ್ಲಿ ಖರ್ಗೆ ಒಂದು ಮಾತನ್ನ ಹಾಡ್ತಾರೆ, ನಾನು ದೆಹಲಿಗೆ ಹೋಗ್ತೀನಿ, ದೆಹಲಿಯಿಂದ ಏನು ಹೇಳಿಸ್ಬೇಕು ನಾನು ಅದನ್ನ ಹೇಳ್ತೀನಿ ಅಂದ್ರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಇವರು ಎಷ್ಟು ಮಟ್ಟಿಗೆ ಅಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅವರು ಪಕ್ಷವನ್ನ ಬಿಟ್ಟು ಹೋಗಲ್ಲ ಅನ್ನುವಂಥದ್ದು ಇವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ. ಆದ್ರೆ ಪಕ್ಷಕ್ಕೋಸ್ಕರ ಡಿ ಕೆ ಮಾಡಿರುವಂತಹ ಕೆಲಸಗಳು ಕೂಡ ಅಷ್ಟೇ ಇದೆ. ಬಟ್ ಇಲ್ಲಿ ಸಿಎಂ ಅವರನ್ನ ಕಳೆದುಕೊಳ್ಳೋಕೆ ಅಂತ ಸಿಎಂ ಅವರನ್ನ ಕೂಡ ಆ ಸ್ಥಾನದಿಂದ ಇಳಿಸೋಕೆ ಕೂಡ ಅಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಾಗಿ ತಲೆನೋವಾಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಪ್ರಶ್ನಾರ್ಹ.